ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಹನೆಯ ಕೊರತೆಯೇ ಕಾರಣ. ನಮ್ಮ ಬಹಳ ದೊಡ್ಡ ಸಮಸ್ಯೆ ಏನು ಅಂದರೆ, ಇನ್ನೂ ಸಮಯ ಆಗಿದೆ ಅಂತ ನಮಗೆ ನಾವೇ ಅಂದುಕೊಳ್ಳುವುದು, ಕಾಲಹರಣವನ್ನು ಮಾಡುವುದು. ಖಂಡಿತವಾಗಿಯೂ ಕೂಡ ಅದು ತಪ್ಪಾಗುತ್ತದೆ. ನಾಳೆ ಮಾಡಬೇಕಾಗಿರುವಂತಹ ಕೆಲಸವನ್ನು ಇವತ್ತೇ ಶುರು ಮಾಡಿ. ಇವತ್ತು ಮಾಡಬೇಕಾಗಿರುವಂತಹ ಕೆಲಸವನ್ನು ಈಗಿನಿಂದಲೇ ಶುರು ಮಾಡಿ. ಖಂಡಿತವಾಗಿಯೂ ಕೂಡ ನಾಳೆ ನಿಮ್ಮ ಜೀವನ ಎನ್ನುವುದು ಬದಲಾವಣೆಯತ್ತ ಸಾಗುವುದಕ್ಕೆ ಸಾಧ್ಯವಾದೀತು. ಸಮಯದಷ್ಟು ವೇಗವಾಗಿ ಯಾವುದು ಕೂಡ ಹೋಗುವುದಕ್ಕೆ ಆಗುವುದೇ ಇಲ್ಲ. ಉಳಿದ ಎಲ್ಲವೂ ಕೂಡ ನಿಲ್ಲಬಹುದು, ಆದರೆ ಸಮಯ ಯಾವತ್ತಿಗೂ ಕೂಡ ಯಾರಿಗಾಗಿಯೂ ಕೂಡ ನಿಲ್ಲುವುದೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸಮಯವನ್ನು ನೀನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದಾಗ, ಸಮಯವನ್ನು ನೀವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡಾಗ ಮಾತ್ರ ನಿಮ್ಮ ಬರುವಂತಹ ಜೀವನವೂ ಕೂಡ ಉಜ್ವಲವಾಗಿ ನೀವು ಅಂದುಕೊಂಡಂತೆ ರೂಪಿತವಾಗುವುದಕ್ಕೆ ಸಾಧ್ಯವಾಗಿರುವುದು. ಹಾಗಾಗಿ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದನ್ನು ನೋಡಿ. ನಿಮ್ಮ ಜೀವನ ಎನ್ನುವುದು ಅವಲಂಬಿತವಾಗಿರುವುದು ನೀವು ಸಮಯವನ್ನು ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳುತ್ತೀರಾ ಎನ್ನುವುದರ ಮೇಲೆ ನಿಮ್ಮ ಭವಿಷ್ಯವೂ ಕೂಡ ನಿಂತಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಲ್ಲವೂ ಕೂಡ ಕಳೆದುಕೊಂಡಿದ್ದೇನೆ ಅಂತ ನಿಮಗೆ ಅನಿಸಿದಾಗ ಒಂದು ಕ್ಷಣ ಮರವನ್ನು ನೆನೆಸಿಕೊಳ್ಳಿ. ಏಕೆಂದರೆ ಅದು ಪ್ರತಿ ವರ್ಷ ಮತ್ತೊಮ್ಮೆ ಎಲೆಯನ್ನು ಧರಿಸಿಕೊಳ್ಳುವುದಕ್ಕೆ ಆ ಸಮಯಕ್ಕೋಸ್ಕರ ಪ್ರತಿ ವರ್ಷವೂ ಕೂಡ ಕಾಯುತ್ತಲೇ ಇರುತ್ತದೆ. ಅದೇ ರೀತಿಯಾಗಿ ನಮ್ಮ ಕಷ್ಟ, ಸುಖ, ದುಃಖ ಬಂದಂತಹ ಸಂದರ್ಭದಲ್ಲಿ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬಂದೇ ಬರುತ್ತದೆ ಎನ್ನುವಂತಹ ಮಹದಾಶೆಯೊಂದಿಗೆ ಅದಕ್ಕೋಸ್ಕರ ಕಾಯುತ್ತಾ ಕುಳಿತಿರುವುದು ಒಳ್ಳೆಯದು. ಏಕೆಂದರೆ ಎಲ್ಲವನ್ನ ಕೊಡುವಂತಹ ದೇವರಿಗೆ ಯಾವ ಸಮಯದಲ್ಲಿ ನಿಮಗೆ ಏನನ್ನ ಕರುಣಿಸಬೇಕು ಎನ್ನುವುದು ತುಂಬ ಚೆನ್ನಾಗಿ ತಿಳಿದಿರುತ್ತದೆ ನೋಡಿ. ಹಾಗಾಗಿ ಸಮಯಕ್ಕೆ ಸಮಯವನ್ನು ಕೊಟ್ಟು ಕಾದು ಕುಳಿತುಕೊಳ್ಳುವುದನ್ನು ನೋಡಿ. ನಿಮಗೆ ಯಾವ ಸಮಯದಲ್ಲಿ ಏನು ದೊರಕಬೇಕೋ ಅದು ಖಂಡಿತವಾಗಿಯೂ ಕೂಡ ದೊರಕುತ್ತದೆ. ನಿಮ್ಮ ಕಣ್ಣ ಮುಂದೆ ಮಾತ್ರವಲ್ಲ, ನಿಮ್ಮ ಬೆನ್ನ ಹಿಂದೆಯೂ ಕೂಡ ಪ್ರಾಮಾಣಿಕವಾಗಿ ಇರುವವರೇ ನಿಮ್ಮ ನಿಜವಾದ ಸ್ನೇಹಿತರು. ಕೊಂಕು ಮಾತನಾಡುವವರು, ನಿಮ್ಮ ಬೆನ್ನ ಹಿಂದೆ ಮಾತನಾಡುವವರು ಯಾವತ್ತಿಗೂ ಕೂಡ ನಿಮ್ಮ ಸ್ನೇಹಿತರು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾರು ನಿಮ್ಮ ಹಿಂದೆಯೂ ಆಗಲಿ ನಿಮ್ಮ ಮುಂದೆಯೂ ಆಗಲಿ ಒಂದೇ ರೀತಿಯಾಗಿ ವರ್ತನೆಯನ್ನು ತೋರುತ್ತಾರೆಯೋ ಅಂಥವರನ್ನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಅಂತಹ ಸಂದರ್ಭ ಎದುರಾದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಅಂತಹ ವ್ಯಕ್ತಿಯನ್ನು ಕಳೆದುಕೊಳ್ಳಬೇಡಿ. ಹೊಗಳುವ ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವಂತಹ ಒಬ್ಬ ಒಳ್ಳೆಯ ಮಿತ್ರ ಅಥವಾ ಗುರು ಇದ್ದರೆ ನಮ್ಮ ಇಡೀ ಜೀವನ ಎನ್ನುವುದು ಸಾರ್ಥಕತೆಯೇ ಸಾಗುವುದು. ಹಾಗಾಗಿ ನಿಮಗೆ ಹೊಗಳುವವರಿಗಿಂತ ನೀವು ತಪ್ಪು ಮಾಡಿದಾಗ ಇದು ತಪ್ಪು ಎಂದು ಹೇಳುವಂಥವರೇ ತುಂಬ ಚೆನ್ನಾಗಿ ಜೀವನದಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಪರಿಣಾಮವನ್ನು ಬೀರುವಂಥವರು ಆಗಿರುತ್ತಾರೆ. ಏಕೆಂದರೆ ಅವರು ನಿಮ್ಮ ಮುಂದೆ ಒಂದು ಮಾತನಾಡಿ ನಿಮ್ಮ ಬೆನ್ನ ಹಿಂದೆ ಮಸಾಲೆ ಎರೆಯುವಂತಹ ಕೆಲಸವನ್ನು ಮಾಡುವುದೇ ಇಲ್ಲ. ಏನೇ ಇದ್ದರೂ ಕೂಡ ನೇರವಾಗಿ ಮಾತನಾಡುತ್ತಾರೆ, ಮುಖಕ್ಕೆ ಹೊಡೆಯುವ ಹಾಗೆ ಮಾತನಾಡುತ್ತಾರೆ. ಅಂಥವರು ಎಂದಿಗೂ ಕೂಡ ಮನಸ್ಸಿನಲ್ಲಿ ಕಲ್ಮಶವನ್ನು ಇಟ್ಟುಕೊಳ್ಳುವುದೇ ಇಲ್ಲ. ಹಾಗಾಗಿ ಅಂಥವರ ಮಾತಿನ ಮೇಲೆ ನೀವು ಗಮನವನ್ನು ಹರಿಸುವುದು ಒಳ್ಳೆಯದು. ನಿಮ್ಮ ಜೀವನ ಆಗ ಬದಲಾವಣೆಯತ್ತ ಸಾಗುವುದಕ್ಕೆ ಸಾಧ್ಯವಾದೀತು. ಅನ್ಯರ ಸಂತೋಷದಲ್ಲಿ ಪಾಲುದಾರನಾಗು, ಆದರೆ ಅನ್ಯರ ದುಃಖ ನೋವಿನಲ್ಲಿಯೂ ಕೂಡ ಪಾಲುದಾರನಾಗಬೇಕು. ಇನ್ನೊಬ್ಬರ ಸುಖದಲ್ಲಿ ಮಾತ್ರ ನಾನು ಭಾಗಿಯಾಗಿ ಇನ್ನೊಬ್ಬರ ದುಃಖದ ಸಮಯದಲ್ಲಿ ನಾನು ಆ ವ್ಯಕ್ತಿ ಯಾರೆಯೂ ಗೊತ್ತೇ ಇಲ್ಲ ಎನ್ನುವ ರೀತಿಯಲ್ಲಿ ವರ್ತನೆಯನ್ನು ತೋರಿದಾಗ ನನಗೆ ಆ ದೇವರು ಕೂಡ ಕ್ಷಮಿಸುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತಹ ಸತ್ಯವನ್ನು ಅರಿತು ನೀವು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಪ್ರತಿಯೊಂದು ವಸ್ತುವಿಗೂ ಕೂಡ ಅದರದ್ದೇ ಆಗಿರುವಂತಹ ಸೌಂದರ್ಯ ಎನ್ನುವುದು ಇರುತ್ತದೆ ಎನ್ನುವುದನ್ನು ನೀವು ಮರೆಯಲೇಬಾರದು. ಆದರೆ ಎಲ್ಲರೂ ಕೂಡ ಅದನ್ನು ಕಾಣುವುದೇ ಇಲ್ಲ. ಆ ವಸ್ತುವಿನ ಹಿಂದೆ ಅದರದ್ದೇ ಆಗಿರುವಂತಹ ಸೌಂದರ್ಯ, ವ್ಯಕ್ತಿಯ ಹಿಂದೆ ಅವರದ್ದೇ ಆಗಿರುವಂತಹ ವ್ಯಕ್ತಿತ್ವ ಎನ್ನುವುದು ಅಡಗಿರುತ್ತದೆ. ಅದನ್ನು ನಾವು ನಿಭಾಯಿಸಿ ನೋಡಿದಾಗ ಮಾತ್ರ ಅವರ ಒಳಗೆ ಇರುವಂತಹ ವ್ಯಕ್ತಿತ್ವ ಎಂಥದ್ದು ಎನ್ನುವುದು ನಮ್ಮ ಮುಂದೆ ಬರುವುದಕ್ಕೆ ಸಾಧ್ಯವಾಗಿರುವುದು. ಸೋಲಿನ ಭಯದಿಂದಲೇ ಬದುಕುವವರು ಗೆಲುವಿನ ಮಹಾ ಸಂಭ್ರಮವನ್ನು ಅನುಭವಿಸುವ ಅವಕಾಶವನ್ನೇ ಕಳೆದುಕೊಳ್ಳುತ್ತಾರೆ. ಗೆಲುವು ಬೇಕಾದರೆ ಭಯದಿಂದ ಮೊದಲು ಮುಕ್ತರಾಗುವುದನ್ನು ಮನುಷ್ಯರಾದವರು ಕಲಿತುಕೊಳ್ಳಲೇಬೇಕು. ಅಂದಾಗ ಮಾತ್ರ ನೀವು ಜೀವನದಲ್ಲಿ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾದೀತು. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಎಲ್ಲವನ್ನ ನಿಭಾಯಿಸುತ್ತಾ ಮುಂದುವರಿಯುವುದನ್ನು ನೋಡಬೇಕು. ಇಂದು ನಿನ್ನಿಂದ ಏನೂ ಕೂಡ ಆಗುವುದಿಲ್ಲ ಅಂತ ನಿಮಗೆ ನೀವೇ ಅಂದುಕೊಳ್ಳುವುದು ಮೊದಲು
ಬಿಟ್ಟು ಬಿಡಿ. ಯಾವುದೇ ಕೆಲಸ ಮಾಡಬೇಕಾದರೂ ಕೂಡ ಪ್ರತಿಫಲದ ನಿರೀಕ್ಷೆ ಎನ್ನುವುದು ಯಾವತ್ತಿಗೂ ಕೂಡ ಮಾಡಲೇಬೇಡಿ. ನೀವು ಕೇವಲ ನಿಮ್ಮ ಕೆಲಸದ ಮೇಲೆ ಗಮನವನ್ನಿಟ್ಟು ಕೆಲಸ ಮಾಡುವುದನ್ನು ಕಲಿತುಕೊಳ್ಳಿ. ಯಾವ ಸಮಯದಲ್ಲಿ ನಿಮಗೆ ಏನನ್ನು ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಸಮಯ ಎನ್ನುವುದು ಕೂಡಿ ಬಂದಾಗ ಆ ದೇವರು ಶ್ರೀಕೃಷ್ಣ ಪರಮಾತ್ಮನು ಕರುಣಿಸುತ್ತಾನೆ. ದೇವರ ಮೇಲೆ ನಂಬಿಕೆಯನ್ನು ಇಡಿ. ನೀವು ಮಾಡುತ್ತಿರುವಂತಹ ಕೆಲಸದ ಮೇಲೆ ಪ್ರಾಮಾಣಿಕತೆಯಿಂದ ನಿರಂತರವಾಗಿರುವಂತಹ ಶ್ರಮ ಪಡುವಂತಹ ಗುಣವನ್ನು ಮೈಗೂಡಿಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಂದರ್ಭಗಳು ಬಂದೇ ಬರುವುದು. ಸುತ್ತಮುತ್ತಲೂ ಕೂಡ ಇರುವುದು ನಮ್ಮ ಸಂಬಂಧಿಕರೇ. ಆದರೆ ನಿಮಗೆ ಗೊತ್ತೇನು, ನಮ್ಮ ಸೋಲಿಗಾಗಿ ಕಾದು ಕುಳಿತಿರುವಂತಹ ಹಿತಶತ್ರುಗಳೇ ಆಗಿರುತ್ತಾರೆ ಎಂದು? ಖಂಡಿತವಾಗಿಯೂ ಕೂಡ ಇಲ್ಲ. ಇಂದಿನ ಕಾಲದಲ್ಲಿ ಯಾರನ್ನೂ ಕೂಡ ಸುಖ ಸುಮ್ಮನೆ ಒಪ್ಪಿಕೊಳ್ಳುವುದಕ್ಕಾಗಲಿ, ಸುಖ ಸುಮ್ಮನೆ ಮೆಚ್ಚಿಕೊಳ್ಳುವುದಕ್ಕಾಗಲಿ, ಸುಖ ಸುಮ್ಮನೆ ಇವರು ನಮ್ಮವರು ಎಂದು ಬೀಗುವುದಕ್ಕಾಗಲಿ ಹೋಗಲೇಬಾರದು. ಏಕೆಂದರೆ ಯಾರು ಯಾವಾಗ ಯಾವ ಸಂದರ್ಭದಲ್ಲಿ ಬದಲಾವಣೆಯನ್ನು ಆಗುತ್ತಾರೆ ಎನ್ನುವುದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ಎಲ್ಲರೂ ಕೂಡ ಅವರವರ ಸ್ವಾರ್ಥಕ್ಕಾಗಿಯೇ ಯೋಚನೆಗಳನ್ನು ಮಾಡುವಂಥವರೇ ಇಂದಿನ ಕಾಲಮಾನದಲ್ಲಿ ಹೆಚ್ಚಾಗಿ ಇದ್ದಾರೆ. ಸಮುದ್ರದ ಅಲೆಗಳು ಮನುಷ್ಯನ ಆಶೆಗಳಂತೆ ಒಂದರ ಮೇಲೊಂದು ಅಪ್ಪಳಿಸಿ ಬರುತ್ತಲೇ ಇರುತ್ತದೆ. ಆದರೆ ಯಾವುದೂ ಕೂಡ ಶಾಶ್ವತವಾಗಿ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ನಮ್ಮ ಜೀವನದಲ್ಲಿಯೂ ಕೂಡ ಕಷ್ಟಗಳು, ದುಃಖಗಳು, ನೋವುಗಳು, ನಲಿವುಗಳು ಬಂದೇ ಬರುತ್ತದೆ. ಹೇಗೆ ಸಮುದ್ರದ ಅಲೆಗಳು ಬರುತ್ತದೆಯೋ ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಯಾವುದೇ ರೀತಿಯಾಗಿಯೂ ಕೂಡ ಊಹೆಯನ್ನು ಮಾಡಿರದೇ ಇರುವಂತಹ ಪರಿಸ್ಥಿತಿಗಳು ನಮ್ಮ ಜೀವನದಲ್ಲಿ ಬರಬಹುದು. ಆದರೆ ಬರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಹಿಮ್ಮೆಟ್ಟಿಸಿ ನಡೆದಾಗ ಮಾತ್ರ ಮುಂದೆ ಗೆಲುವನ್ನು ಸಾಧಿಸುವುದಕ್ಕೆ ಸಾಧ್ಯವಾಗಿರುವುದು. ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಯದಲ್ಲಿ ಒಳ್ಳೆಯದು ಎನ್ನುವುದು ಕಟ್ಟಿಟ್ಟ ಬುತ್ತಿಯಂತೆ. ಆದರೆ ಆ ಸಮಯ ಎನ್ನುವುದು ಬರುವವರೆಗೂ ಕೂಡ ನೀವು ತಾಳ್ಮೆಯನ್ನು ತೆಗೆದುಕೊಂಡು ಕಾದು ಕುಳಿತಿರಬೇಕು ಅಷ್ಟೇ. ದೇವರು ಎಲ್ಲವನ್ನೂ ಕೂಡ ಗಮನಿಸುತ್ತಾ ಇರುತ್ತಾನೆ. ನೀವು ಒಬ್ಬರಿಗೆ ಒಳ್ಳೆಯದನ್ನು ಮಾಡಿದಾಗ ಯಾವುದೋ ಒಂದು ರೂಪದಲ್ಲಿ ನಿಮಗೂ ಕೂಡ ಒಳ್ಳೆಯದನ್ನು ದೇವರು ಬಯಸುತ್ತಾನೆ. ಅದು ಅದರ ಪುಣ್ಯದ ಫಲ ಎನ್ನುವುದು ನಿಮಗೆ ಸೇರುತ್ತದೆ. ಇದನ್ನು ಎಂದಿಗೂ ಕೂಡ ಮರೆಯಲೇಬೇಡಿ. ಒಂದು ವೇಳೆ ನೀವು ಇತರರಿಗೆ ಕೆಟ್ಟದ್ದನ್ನು ಬಯಸಿದಾಗ ನಿಮಗೆ ಆ ಕೆಟ್ಟದ್ದರ ಪರಿಣಾಮ ಎನ್ನುವುದು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಬೇಕಾಗಿರುವಂತಹ ಪ್ರಸಂಗಗಳು ಉದ್ಭವ ಆಗುತ್ತವೆ. ಹಾಗಾಗಿ ಜೀವನದಲ್ಲಿ ನಿಮ್ಮ ಕೈಯಲ್ಲಿ ಆದರೆ ಒಬ್ಬರಿಗೆ ಒಳ್ಳೆಯದನ್ನು ಬಯಸಿ, ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಹರಿಸಿ. ಅದನ್ನು ಹೊರತುಪಡಿಸಿ ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸುವುದಕ್ಕೆ, ಹರಿಸುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ನಮ್ಮ ಬಳಿ ಎಷ್ಟು ಹಣ ಇದೆ ಅಂತ ಲೆಕ್ಕ ಹಾಕುವುದು, ಆದರೆ ನಮ್ಮ ಬಳಿ ಎಷ್ಟು ಸಮಯ ಇದೆ ಅಂತ ಲೆಕ್ಕ ಹಾಕುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ ನೋಡಿ. ಹಾಗಾಗಿ ಜೀವನದಲ್ಲಿ ನಾವು ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವುದನ್ನು ಕಲಿತುಕೊಂಡಾಗ ಮಾತ್ರ ಜೀವನದಲ್ಲಿ ನಾವು ಮುಂದೆ ಬರುವುದಕ್ಕೆ ಸಾಧ್ಯವಾಗಿರುವುದು. ಹಾಗಾಗಿ ಪ್ರತಿ ಕ್ಷಣದ ಸದ್ಬಳಕೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುವುದಕ್ಕೆ. ಈ ಬದುಕು ಎನ್ನುವುದೇ ಒಂದು ರೀತಿಯ ಪ್ರಯೋಗ ಇದ್ದ ಹಾಗೆ. ಯಾರು ಹೆಚ್ಚು ಪ್ರಯೋಗಗಳನ್ನು ಮಾಡುತ್ತಾರೆಯೋ ಅವರೇ ಬದುಕಿನಲ್ಲಿ ಗೆಲುವನ್ನು ಸಾಧಿಸುತ್ತಾರೆ. ಪ್ರತಿಯೊಂದು ಹಂತಗಳಲ್ಲಿಯೂ ಕೂಡ ಪ್ರಯೋಗವನ್ನು ಮಾಡುತ್ತಾ ಮುಂದುವರಿಯುವುದನ್ನು ಕಲಿತುಕೊಳ್ಳಬೇಕು. ಜೀವನವೇ ಹಾಗೆ. ಯಾವತ್ತಿಗೂ ಕೂಡ ನಾವು ನಿರೀಕ್ಷೆ ಪಟ್ಟಂತೆ ಜೀವನ ಎನ್ನುವುದು ಇರುವುದೇ ಇಲ್ಲ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಾಗಿ ನಿರೀಕ್ಷೆ ಬಯಸುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ಉದ್ಭವ ಆಗುವುದು, ಸೃಷ್ಟಿಯಾಗುವುದು. ಹಾಗಾಗಿ ಪ್ರತಿ ಕ್ಷಣದ ಸದ್ಬಳಕೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ. ಈ ಬದುಕೆ ಪ್ರಯೋಗ ಮಾಡುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಜೀವನದಲ್ಲಿ ಒಂದಲ್ಲ ಒಂದು ಪ್ರಯೋಗದಲ್ಲಿ ಅವನು ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯವಾಗಿರುವುದು. ನಿಮ್ಮ ಪ್ರಯತ್ನವನ್ನು ನೀವು ಮಾಡುತ್ತಾ ಮುಂದುವರಿಯಬೇಕು. ನಿಮ್ಮ ಸಕಲವಾಗಿರುವಂತಹ ಪ್ರಯತ್ನಕ್ಕೆ ಯಾವಾಗ ಸರಿಯಾದ ಪ್ರತಿಫಲವನ್ನು ಕರುಣಿಸಬೇಕು ಎಂದು ದೇವರಿಗೆ ಅನಿಸುತ್ತದೆಯೋ ಖಂಡಿತವಾಗಿಯೂ ಕೂಡ ಆ ಸಮಯ ಬಂದ ನಂತರದಲ್ಲಿ ನಿಮಗೆ ಅದರ ಪ್ರತಿಫಲವನ್ನು ದೇವರು ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ನೀವು ಸತ್ಯವನ್ನು ಹೇಳಲು ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭಿಸಿದರೆ ನಿಮಗೆ ನೀವೇ ಹೆದರಿ ಬದುಕಬೇಕಾಗುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡಿ. ಯಾವ ವ್ಯಕ್ತಿಯು ಸತ್ಯ, ಧರ್ಮ, ನಿಷ್ಠೆ,
ಪ್ರಾಮಾಣಿಕತೆಗಳನ್ನು ಮೈಗೂಡಿಸಿಕೊಂಡು ಜೀವನವನ್ನು ನಿರ್ವಹಿಸುತ್ತಾನೆಯೋ ಅವನು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಉಜ್ವಲವಾಗಿರುವಂತಹ ಭವಿಷ್ಯವನ್ನು ಕಾಣುತ್ತಾನೆ. ಏಕೆಂದರೆ ಧರ್ಮದಿಂದ ಬದುಕಿದವರಿಗೆ ಧರ್ಮವೇ ರಕ್ಷಣೆಯನ್ನು ಮಾಡುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯಲೇಬೇಡಿ. ಹಾಗಾಗಿ ನಿಮ್ಮ ಕೈಯಲ್ಲಿ ಆದರೆ ಒಳ್ಳೆಯದನ್ನು ಮಾಡಿ ಧರ್ಮಯುತವಾಗಿರುವಂತಹ ಜೀವನವನ್ನು ನಡೆಸುವುದನ್ನು ಕಲಿತುಕೊಳ್ಳಿ. ಆಗ ಧರ್ಮವೇ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತದೆ. ಜೀವನದಲ್ಲಿ ಎಂತಹ ಸಂದರ್ಭದಲ್ಲಿ ಕೂಡ ನೀವು ಸಿಲುಕಿಕೊಂಡರೂ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಗಳು, ಕೃಷ್ಣ ಪರಮಾತ್ಮನ ದಾರಿ ತೋರಿಸುವಂತಹ ಗುಣ. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ. ನಂತರ ಒಳ್ಳೆಯ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಸಿಕ್ಕಾಗ ಅವರನ್ನು ನಂಬಬೇಕೋ ಬಿಡಬೇಕೋ ಎನ್ನುವಂತಹ ಗೊಂದಲಕ್ಕೆ ಒಳಗಾಗುತ್ತೇವೆ. ಏಕೆಂದರೆ ಆ ಕೆಟ್ಟ ವ್ಯಕ್ತಿಗಳು ಆ ರೀತಿಯಾಗಿರುವಂತಹ ಪರಿಣಾಮವನ್ನು ನಮ್ಮ ಜೀವನದಲ್ಲಿ ಬೀರಿ ಹೋಗಿರುತ್ತಾರೆ. ಹಾಗಾಗಿ ನೀವು ಯಾರನ್ನೂ ಕೂಡ ನಂಬುವ ಮೊದಲು ಆ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಎನ್ನುವುದನ್ನು ಅರಿತುಕೊಳ್ಳಬೇಕಾಗಿರುವುದು ತುಂಬಾ ಮುಖ್ಯ ನೋಡಿ. ಏಕೆಂದರೆ ಇಂದಿನ ಕಾಲಮಾನದಲ್ಲಿ ಜನರು ಹೊರಗಿನಿಂದ ಕಾಣುವಷ್ಟು ಒಳ್ಳೆಯತನ ಒಳಗಿನಿಂದ ಇರುವುದೇ ಇಲ್ಲ. ಆ ಒಳಗೆ ಇರುವಂತಹ ಒಳ್ಳೆಯತನ ನಿಮಗೆ ಗೊತ್ತಾಗಬೇಕು ಅನ್ನುವುದೇ ಆದರೆ ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಮಾತ್ರ ನಿಮಗೆ ತಿಳಿಯುವುದಕ್ಕೆ ಸಾಧ್ಯವಾದೀತು. ನೀವು ತಪ್ಪು ಮಾಡಿದಾಗ ನಿಮ್ಮ ತಪ್ಪನ್ನು ಒಪ್ಪಿಕೊಳ್ಳಿ. ನೀವು ತಪ್ಪುಗಳನ್ನು ಒಪ್ಪಿಕೊಳ್ಳುವುದರಿಂದ ನಿಮಗೆ ಅವಮಾನಗಳು ಆಗುವುದೇ ಇಲ್ಲ. ಬದಲಿಗೆ ನಿಮ್ಮ ಮನಸ್ಸಿನಲ್ಲಿ ತೃಪ್ತಿಕರವಾಗಿರುವಂತಹ ಭಾವ ಎನ್ನುವುದು ಮೂಡಿ ಬರುತ್ತದೆ. ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ತಪ್ಪುಗಳನ್ನು ಮಾಡುವುದು ಸಹಜ. ಆದರೆ ಮಾಡಿದ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಕ್ಕೂ ಕೂಡ ನಿಮ್ಮಲ್ಲಿ ಬಲವಂತಿಕೆ ಎನ್ನುವುದು ಇರಬೇಕು. ನಿಮ್ಮಲ್ಲಿ ಆ ಗಡುಸುತನ ಎನ್ನುವುದು ಇರಬೇಕು. ನಿಮ್ಮಲ್ಲಿಯೂ ಕೂಡ ಆ ಒಂದು ಮನುಷ್ಯತ್ವದ ಗುಣ ಎನ್ನುವುದು ಕೂಡ ಇರಬೇಕು. ಅಂದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗಿರುವುದು. ನೀವು ಸರಿಯಾಗಿ ಇದ್ದಾಗ ಸುಮ್ಮನೆ ಇದ್ದು ಬಿಡಿ. ಎಷ್ಟೇ ತಪ್ಪುಗಳನ್ನು ಆಪಾದನೆಗಳು ಆಗಿದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ನಾವೇನೂ ತಪ್ಪು ಮಾಡಿಲ್ಲ ಎಂಬ ಭಾವನೆ ಇದ್ದರೆ ಸಾಕು. ಅದನ್ನು ನಿರ್ವಹಿಸುವುದಕ್ಕೆ ಮೇಲೆ ಒಬ್ಬ ಭಗವಂತ ಶ್ರೀಕೃಷ್ಣ ಪರಮಾತ್ಮನು ಇದ್ದಾನೆ. ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಯಾರಿಗೆ ಯಾವುದನ್ನು ತಿಳಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ತಿಳಿಸುತ್ತಾನೆ. ಜೀವನದಲ್ಲಿ ನಂಬಿಕೆ ಎನ್ನುವುದು ಇರಬೇಕು. ಅದು ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಮಾತ್ರ ಇರಬೇಕು. ಏಕೆಂದರೆ ಇಂದಿನ ಕಾಲಮಾನದ ಜನ ಯಾವಾಗ ಹೇಗೆ ತಿರುಗಿ ಹೋಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಎಲ್ಲರೂ ಕೂಡ ಅವರವರ ಸ್ವಾರ್ಥಕ್ಕಾಗಿ ಮಾತ್ರ ಯೋಚನೆಗಳನ್ನು ಮಾಡುತ್ತಾರೆ. ಅವರ ಸ್ವಾರ್ಥಕ್ಕಾಗಿ ಇತರರನ್ನು ಬಳಕೆ ಮಾಡಿಕೊಳ್ಳುತ್ತಾರೆ. ಅವರ ಸ್ವಾರ್ಥಕ್ಕಾಗಿ ಇತರರ ಜೀವನವನ್ನು ಹಾಳು ಮಾಡುವುದಕ್ಕೂ ಕೂಡ ಇಂದಿನ ಕಾಲದ ಜನರು ಯೋಚಿಸುವುದೇ ಇಲ್ಲ. ಬದುಕುವುದಕ್ಕಾಗಿ ದುಡಿಯುವುದು ಅನಿವಾರ್ಯವಾಗಬೇಕು. ಹಾಗಂತ ಫಲದ ಬಗ್ಗೆ ಕಣ್ಣೀರನ್ನಾಗಿಟ್ಟು ಕೆಲಸವನ್ನು ಮಾಡಿದರೆ ಅದು ನಿರಾಶೆ ಎನ್ನುವುದು ಹೆಚ್ಚಾಗಿ ನಿಮಗೆ ನೀಡಬಹುದು. ಕೆಲಸವನ್ನು ನೀವು ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡಿದರೆ ಅದರ ಫಲ ಎನ್ನುವುದು ಇಂದಲ್ಲ ನಾಳೆ ಎನ್ನುವುದು ದೊರಕುತ್ತದೆ. ಹಾಗಾಗಿ ನೀವು ಫಲದ ಬಗ್ಗೆ ಚಿಂತನೆಗಳನ್ನು ಮಾಡುವುದನ್ನು ಬಿಟ್ಟು ಬಿಡಿ. ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಜೀವನದಲ್ಲಿ ನೀವು ಅಂದುಕೊಂಡಂತೆ ಬೆಳೆಯಬೇಕಾದರೆ ಹಿಂದೆ ಬರುವಂತಹ ಎಲ್ಲ ಪರಿಸ್ಥಿತಿಗಳನ್ನು ಮೆಟ್ಟಿ ನಡೆಯುವುದನ್ನು ಮೊದಲು ಕಲಿತುಕೊಳ್ಳಬೇಕು. ನಮ್ಮ ಜ್ವಾಲೆಗೆ ನಮ್ಮನ್ನು ಹೀಯಾಳಿಸಿದವರೇ ಬಲಿಯಾಗಬೇಕೇ ಹೊರತು ನಮ್ಮನ್ನು ಪ್ರಜ್ವಲಿಸುವಂತೆ ಮಾಡಿದವರು ಬಲಿಯಾಗುವುದಕ್ಕೆ ಹೋಗಲೇಬಾರದು. ಯಾವತ್ತಿಗೂ ಕೂಡ ನಿಮ್ಮನ್ನು ನಂಬಿದವರಿಗೆ ಮೋಸ ಮಾಡುವುದಕ್ಕೆ ಹೋಗಲೇಬೇಡಿ. ನಮಗೆ ಅವಮಾನವನ್ನು ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವಂತಹ ಯೋಗ್ಯ ವಿಧಾನ ಏನಾದರೂ ಇದ್ದರೆ ಅದುವೇ ನಾವು ಸಾಧನೆಯನ್ನು ಮಾಡಿ ತೋರಿಸಬೇಕು. ಯಶಸ್ಸನ್ನು ಸಂಪಾದಿಸಿಕೊಂಡು ತಲೆ ಎತ್ತಿ ನಡೆಯುವುದನ್ನು ಕಲಿತುಕೊಳ್ಳಬೇಕು. ಪ್ರಯತ್ನದ ಕೊನೆಯ ಹಂತದವರೆಗೂ ಕೂಡ ನಾವು ಸೋತೆವು ಅನ್ನುವಂತೆ ಇಲ್ಲ. ನಿರಂತರವಾಗಿ ಪ್ರಯತ್ನ ಪಡುವಂತಹ ಗುಣವನ್ನು ಮೈಗೂಡಿಸಿಕೊಳ್ಳಬೇಕು. ಅಂತೆಯೇ ಯಶಸ್ಸು ನಮ್ಮದಾಗುವವರೆಗೂ ಕೂಡ ಇದೇ ಕೊನೆಯೇ ಪ್ರಯತ್ನ ಎಂದು ಹೇಳುವುದಕ್ಕೆ ಹೋಗಲೇಬಾರದು. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವಂತಹ ದೊಡ್ಡತನ ಎನ್ನುವುದು ಇರುತ್ತದೆಯೋ ಆ ವ್ಯಕ್ತಿಯು ತನ್ನ ಅರಿವೇ ಇಲ್ಲದಂತೆ ಬಹು ದೊಡ್ಡದಾಗಿರುವಂತಹ
ಎತ್ತರವಾಗಿರುವಂತಹ ಸ್ಥಾನಕ್ಕೆ ಏರುತ್ತಾನೆ. ಜೀವನದಲ್ಲಿ ನೀವು ಎಷ್ಟೇ ಓದಿದ್ದರೂ ಕೂಡ ಮುಖ್ಯವಲ್ಲ. ಆ ಓದು ನಿಮ್ಮ ಜೀವನಕ್ಕೆ ಎಷ್ಟು ರೀತಿಯಾಗಿರುವಂತಹ ಸಂಸ್ಕಾರವನ್ನು ಕಲಿಸಿದೆ ಎನ್ನುವುದು ತುಂಬಾನೇ ಮುಖ್ಯವಾಗುತ್ತದೆ ನೋಡಿ. ಹಾಗಾಗಿ ಸಂಸ್ಕಾರವನ್ನು ಕಲಿಯಬೇಕಾಗಿರುವುದು ದೊಡ್ಡವರು ಸಣ್ಣವರು ಎನ್ನುವಂತಹ ಗೌರವವನ್ನು ಕೊಡುವುದನ್ನು ಮೊದಲು ಕಲಿತುಕೊಳ್ಳಬೇಕು. ಓದಿನಿಂದ ಕಲಿತಿರುವಂತಹ ಪಾಠ ಮರೆಯಬಹುದು, ಆದರೆ ಅನುಭವಗಳಿಂದ ಕಲಿತಿರುವಂತಹ ಪಾಠ ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪ್ರತಿಯೊಂದು ಅನುಭವಗಳು ಕೂಡ ನಮ್ಮ ಜೀವನಕ್ಕೆ ಒಂದು ದಾರಿದೀಪವಾಗಿ ನಿರ್ಣಾಮ ಆಗುತ್ತದೆ. ಕೇಳಿ ಕೊಡುವ 100 ಬಹುಮಾನಗಳಿಗಿಂತ ಕೇಳದೆಯೇ ಕೊಡುವಂತಹ ಗೌರವ ಬಹಳನೇ ದೊಡ್ಡದ್ದು. ಹಾಗಾಗಿ ನೀವು ಕೇಳದೆಯೇ ನಿಮಗೆ ಗೌರವ ಕೊಡುವ ರೀತಿಯಲ್ಲಿ ಬದುಕುವುದನ್ನು ಕಲಿತುಕೊಳ್ಳಿ. ಕಾಲ ಯಾವಾಗಲೂ ಕೂಡ ಒಂದೇ ರೀತಿಯಾಗಿ ಇರುತ್ತದೆ ಎನ್ನುವುದನ್ನು ನೀವು ಎಂದಿಗೂ ಕೂಡ ನಂಬುವುದಕ್ಕೆ ಹೋಗಲೇಬೇಡಿ. ಇಂದು ಅವರ ಸಮಯ ಇರಬಹುದು, ಅವರ ಕಾಲಮಾನ ಇರಬಹುದು, ನಾಳೆ ನಿಮ್ಮ ಸಮಯವೂ ಕೂಡ ಬರುತ್ತದೆ, ನಿಮ್ಮ ಒಂದು ಕಾಲಮಾನವೂ ಕೂಡ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ನಿನ್ನನ್ನು ದಿನನಿತ್ಯ ಅಳುವಂತೆ ಮಾಡುವವರೇ ಅವರಿಗೂ ಕೂಡ ಅಳುವಂತಹ ಸಮಯ ಎನ್ನುವುದು ಕೂಡಿ ಬರುತ್ತದೆ ಎನ್ನುವಂತಹ ಸತ್ಯವನ್ನು ಅರಿತು ಜೀವನವನ್ನು ಮಾಡಬೇಕಾಗುತ್ತದೆ. ಸಮಯ ಎನ್ನುವುದು ಬದಲಾವಣೆಯಾಗುತ್ತಲೇ ಹೋಗುತ್ತದೆ. ಒಂದು ನಿಮಿಷದಲ್ಲಿ ಬದುಕು ಬದಲಾಗುತ್ತದೆ ಅಂತ ಹೇಳುವುದಕ್ಕೆ ಆಗುವುದೇ ಇಲ್ಲ. ಆದರೆ ನೀವು ಜೀವನದಲ್ಲಿ ಒಂದು ನಿಮಿಷದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಧಾರಗಳು ನಿಮ್ಮ ಇಡೀ ಬದುಕನ್ನೇ ಬದಲಿಸುತ್ತದೆ ಎನ್ನುವುದನ್ನು ಮಾತ್ರ ಹೇಳಬಹುದು. ನಾವು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗಲು, ಅವರಿಗೆ ಕೆಡುಕು ಮಾಡಬೇಕು ಎಂದು ಏನೂ ಕೂಡ ಇಲ್ಲ. ಅವರು ಮಾಡುವಂತಹ ತಪ್ಪುಗಳನ್ನು ಹೇಳಿದರೆ ಸಾಕಾಗುತ್ತದೆ, ನಾವು ಅವರ ದೃಷ್ಟಿಯಲ್ಲಿ ಕೆಟ್ಟವರಾಗುತ್ತೇವೆ. ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿ ಇರಬೇಕು. ಮೌನಕ್ಕೂ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದಲೇ ನಾವು ದೂರ ಹೋಗಿಬಿಡಬೇಕು. ಏಕೆಂದರೆ ಬೆಲೆ ಎನ್ನುವುದು ತುಂಬಾನೇ ಮುಖ್ಯ ನೋಡಿ. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಅನ್ನುವುದು ಆ ಪೂರ್ತಿ ಪುಸ್ತಕ ಇದ್ದ ರೀತಿಯಲ್ಲಿ. ಹಾಗಾಗಿ ಒಂದು ಪುಟಕ್ಕೋಸ್ಕರ ನಿಮ್ಮ ಇಡೀ ಪುಸ್ತಕವನ್ನು ಏಕೆ ಕಳೆದುಕೊಳ್ಳುತ್ತೀರಾ? ದಯಮಾಡಿ ನಿಮ್ಮ ಪುಸ್ತಕವನ್ನು ಓದುವುದನ್ನು ಕಲಿತುಕೊಳ್ಳಿ. ಕೆಲವೊಮ್ಮೆ ನೀವು ಅತಿಯಾಗಿ ನಂಬಿದವರು ನಿಮ್ಮ ನಂಬಿಕೆಯನ್ನು ಕಳೆದುಕೊಂಡಾಗ, ಕೆಲವೇ ನಂಬಿಕೆ ದ್ರೋಹ ಮಾಡಿದಾಗ ಬೇಸರವಾಗುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಅವರು ಈಗಲೇ ನಿಮಗೆ ಅವರ ಬಂಡವಾಳ ಏನು ಎನ್ನುವುದನ್ನು ತೋರಿಸಿದ್ದಾರೆ. ಹಾಗಾಗಿ ನೀವು ಎಂದಿಗೂ ಕೂಡ ಅಂಥವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಮೋಸಕ್ಕೆ, ನಂಬಿಕೆ ದ್ರೋಹಕ್ಕೆ ತುಂಬ ವ್ಯತ್ಯಾಸ ಇದೆ. ಮೋಸ ಎನ್ನುವುದು ಎಲ್ಲರೂ ಕೂಡ ಮಾಡುತ್ತಾರೆ, ಆದರೆ ನಂಬಿಕೆ ದ್ರೋಹ ಎನ್ನುವುದು ನಾವು ನಂಬಿದಿರುವಂತಹ ಜನರು ಮಾತ್ರ ಮಾಡುವುದಕ್ಕೆ ಸಾಧ್ಯವಾಗಿರುವುದು. ನಾವು ಜೀವನದಲ್ಲಿ ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಎನ್ನುವುದು ಅಲ್ಲವೇ ಅಲ್ಲ ನೋಡಿ. ನಾವು ಅವರ ಮೇಲೆ ಇಟ್ಟಿರುವಂತಹ ಅತಿಯಾದ ನಂಬಿಕೆಯೇ ಆಗಿರುತ್ತದೆ. ಅವಶ್ಯಕತೆ ಮುಗಿದ ಮೇಲೆ ಈ ದೇಹದಿಂದ ಆತ್ಮವೇ ದೂರ ಹೋಗುತ್ತದೆ. ಇನ್ನು ಮನುಷ್ಯ ನಿಮ್ಮ ಜೊತೆಗೆ ಹೇಗೆ ತಾನೇ ಇರುವುದಕ್ಕೆ ಸಾಧ್ಯವಾದೀತು ಹೇಳಿ? ಖಂಡಿತವಾಗಿಯೂ ಕೂಡ ಇಲ್ಲ. ಯಾರ ಮೇಲೆಯೂ ಕೂಡ ಅತಿಯಾದ ನಿರೀಕ್ಷೆಯನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿರೀಕ್ಷೆ ಎನ್ನುವುದು ಎಲ್ಲಿ ಇರುತ್ತದೆಯೋ ಅಲ್ಲಿ ಅತಿಯಾದ ನೋವು ಎನ್ನುವುದು ಕೂಡ ಕಟ್ಟಿಟ್ಟ ಬುತ್ತಿಯಂತೆ. ಅತಿಯಾದ ನಂಬಿಕೆ ಒಳ್ಳೆಯದಲ್ಲ, ಅತಿಯಾದ ಪ್ರೀತಿಯೂ ಕೂಡ ಸರಿಯಲ್ಲ, ಅತಿಯಾದ ಭರವಸೆಯಂತೂ ಬೇಡವೇ ಬೇಡ. ಯಾರು ಯಾವಾಗ ಬದಲಾವಣೆ ಆಗುತ್ತಾರೆ ಎನ್ನುವುದನ್ನು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಏಕೆಂದರೆ ಅತಿ ಎನ್ನುವುದೇ ಅತಿಯಾದ ನೋವನ್ನು ನಮಗೆ ನೀಡುತ್ತದೆ. ಅತಿಯಾದರೆ ಅಮೃತವೂ ಕೂಡ ವಿಷವಾಗಿ ಪರಿಣಮಿಸುತ್ತದೆ. ಹಾಗಾಗಿ ಅತಿಯಾದ ಪ್ರೀತಿ, ಅತಿಯಾದ ವಿಶ್ವಾಸ, ಅತಿಯಾದ ಕಾಳಜಿ, ಅತಿಯಾದ ನಂಬಿಕೆ ಎನ್ನುವುದು ಇರಲೇಬಾರದು. ಇವುಗಳೇ ನಿಮ್ಮ ಜೀವನಕ್ಕೆ ಹಾನಿಯನ್ನು ಉಂಟು ಮಾಡುವುದಕ್ಕೆ ಕಾರಣವಾಗಿರಬಹುದು. ಜೀವನದಲ್ಲಿ ಎಲ್ಲವೂ ಕೂಡ ಮಿತಿಯಲ್ಲಿ ಇದ್ದರೆ ಒಳ್ಳೆಯದು. ಯೋಗ್ಯ ವ್ಯಕ್ತಿಗಳ ಸಂಬಂಧಕ್ಕೆ ನಮ್ಮ ಪ್ರತಿಷ್ಠೆ ಬಲಿಯಾದರೂ ಕೂಡ ಚಿಂತಿಸಬೇಕಾಗಿಲ್ಲ. ಆದರೆ ಪ್ರತಿಷ್ಠೆಗಾಗಿ ಯೋಗ್ಯ ಸಂಬಂಧಗಳು ಹಾಳು ಮಾಡಿಕೊಳ್ಳಬಾರದು ನೋಡಿ. ಸುಳ್ಳು ಹೇಳಿ ಒಳ್ಳೆಯವನು ಎಂದು ಕರೆಸಿಕೊಳ್ಳುವ ಬದಲು ಸತ್ಯವನ್ನು ಹೇಳಿ ಕೆಟ್ಟವನಾದರೂ ಕೂಡ ಪರವಾಗಿಲ್ಲ. ಏಕೆಂದರೆ ಇಲ್ಲಿ ಹೊಳೆಯುವುದಕ್ಕಿಂತ ನಾವು ಶಾಶ್ವತವಾಗಿರುವಂತಹ ಹೃದಯದಲ್ಲಿ
ಹೆಸರನ್ನ ಗಳಿಸಬೇಕಾಗಿರುವುದು ಒಳ್ಳೆಯದು ನೋಡಿ. ಒಂದು ಕಾಗೆಗೆ ಏನಾದರೂ ಸಿಕ್ಕರೆ ಅದು ತನ್ನ ಬಳಗವನ್ನೆಲ್ಲವನ್ನೂ ಕೂಡ ಕರೆಯುತ್ತದೆ. ಅದೇ ಮನುಷ್ಯನಿಗೆ ಏನಾದರೂ ಸಿಕ್ಕರೆ ಅವನು ತನ್ನ ಬಳಗವನ್ನೆಲ್ಲ ಕರೆದುಕೊಂಡು ಬಿಡುತ್ತಾನೆ. ಇದೇ ಕಾಗೆಗೂ ಮತ್ತು ಮನುಷ್ಯನಿಗೆ ಇರುವಂತಹ ವ್ಯತ್ಯಾಸ. ಕಣ್ಣಿಂದ ನೋಡಿದ್ದು ಎಲ್ಲ ಸತ್ಯ ಆಗಿರುವುದಿಲ್ಲ, ಕಿವಿಯಿಂದ ಕೇಳಿದ್ದು ಎಲ್ಲ ನಿಜ ಆಗಿರುವುದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲ ಬದಲಾವಣೆಯಾಗುತ್ತಾ ಹೋಗುತ್ತಾರೆ. ಹಾಗೆಯೇ ಜೀವನದಲ್ಲಿ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡು ಎನ್ನುವ ಮಾತಿಗೆ ಅನುಗುಣವಾಗಿ ನಾವು ಇವತ್ತು ನೀನೇ ಎಲ್ಲ ಅನ್ನುವವರು ನಾಳೆ ನೀನು ಯಾರು ಅಂತ ಅನ್ನುವಂತಹ ಪರಿಸ್ಥಿತಿಯೂ ಕೂಡ ಉದ್ಭವ ಆಗಬಹುದು. ಯಾರ ಮೇಲೆಯೂ ಕೂಡ ನಿರೀಕ್ಷೆ ಎನ್ನುವುದು ಬೇಡವೇ ಬೇಡ. ಅದಕ್ಕಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬುವುದಕ್ಕೆ ಹೋಗಬೇಡಿ. ನಂಬಿ ನೋವು ಅನುಭವಿಸುವುದಕ್ಕೆ ಹೋಗಲೇಬೇಡಿ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ. ಬದುಕಿರುವಾಗ ಮಾತಿನಲ್ಲಿ ಚುಚ್ಚಿ ಚುಚ್ಚಿ ಕೊಲ್ಲುವವರು ಕೂಡ ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಯೂ ಕೂಡ ನಮ್ಮವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಕಾಲ ಎನ್ನುವುದು ಕೂಡಿ ಬರಲೇಬೇಕು. ಅಂದಾಗ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಂತಹ ಗುರಿಯನ್ನ ಮುಟ್ಟುವುದಕ್ಕೆ ಸಾಧ್ಯವಾದೀತು. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.